ಹೊಮ್ರುಜ್ ಏರಿಯಾದಲ್ಲೇ ನಾವು ಒಂದು ಕಡೆ ನಿಲ್ಲಿಸ್ಕೊಂಡು ನಿಂತೀವಿ ನಮ್ಮ ಹಡಗುಗಳನ್ನ. ನಿಲ್ಲಿಸ್ಕೊಂಡು ನಿಂತಾಗ ನಮ್ಮ ಮೇಲೆ ದಾಳಿ ಮಾಡ್ತಾರಪ್ಪ ಅಮೇರಿಕನ್ಸ್ ಅಂದರೆ ಏನಿದ್ರ ಅರ್ಥ? ಮತ್ತು ನೋಡಿದ್ರೆ ಗುಡ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಮೈ ಬೆಸ್ಟ್ ಫ್ರೆಂಡ್ ಅಂತ ಟ್ರಂಪ್ ಹೇಳ್ತಾರೆ. ಮೋದಿಯವರು ಅದೇ ರೀತಿ ಹೇಳ್ತಾರೆ. ಮತ್ತು ಈ ಫ್ರೆಂಡರ ಹಡಗಿನ ಮೇಲೆ ದಾಳಿ ಮಾಡೋದು ಇದ್ಯಾವ ನ್ಯಾಯ? ಹೋಗ್ರಿ, ದಾಳಿ ಆಗ್ಯದ, ಅಟ್ಲೀಸ್ಟ್ ಖಂಡಿಸ್ಬೇಕಲ್ಲ ನಮ್ಮ ಮೋದಿಯವರು. ಯಾಕೆ ಖಂಡಿಸ್ತಾ ಇಲ್ಲ? ಏನು ಅಂಥದ್ದು ಇಲ್ಲ, ಯಾಕೆ ಖಂಡಿಸಲಾರ ಸ್ಥಿತಿಗೆ ಯಾಕೆ ಮುಟ್ಟಿದ್ದಾರೆ ಅಂತ. ಯಾಕಂದ್ರೆ ನಾವು ಅವ್ರ ಮೇಲೆ ನಿಂತಿದ್ದೀವ. ಇವತ್ತು ಸಹಿತ ನಾವು ಮನಸ್ಸು ಮಾಡಿದರೆ, ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದರೆ ನಾವು ಎಲ್ಲರಿಗೂ ಉದ್ಯೋಗ ಕೊಡೋದ ಸ್ಥಿತಿ ಒಳಗಿದ್ದೀವಿ. ಆ ದಿಸೆಯಲ್ಲಿ ನಮ್ಮ ಮೋದಿಯವರು ವಿಚಾರ ಮಾಡಬೇಕಾಯ್ತು. ಯಾಕೋ ಏನೋ ಭಾಳಷ್ಟು ಈ ಸಲ ಅಮೇರಿಕದ ಎದುರು ಮಂಡೆ ಇವರು ಅಂತ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದನ್ನು ನಾವೆಲ್ಲರೂ ಇವತ್ತು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ವಿಶೇಷವಾಗಿ ಈ ನಡೆ ಏನದಪ್ಪ ಅಂದರೆ ವಿಶ್ವದ ಒಂದು ಪಟಲದ ಮೇಲೆ ನಾವು ಅಮೇರಿಕ ಮೇಲೆ ಡಿಫೆಂಡ್ ಆಗಿವಿ ಅನ್ನುವಂಥ ಮೆಸೇಜ್ ಕೊಟ್ಟಂಗೆ ಆಗ್ಯದ. ಯಾಕಂದ್ರೆ ಚೈನಾ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಮತ್ತೊಂದು ರಾಷ್ಟ್ರ ಆಗಿರ್ಬೋದು. ಇರಾನ್ ನೋಡ್ರಿ, ಒಂದು ನಮ್ಮ ದೇಶ ನೋಡಿದಾಗ ಅದೊಂದು ಸಣ್ಣ ರಾಷ್ಟ್ರ ಎಂಥ ಹೋರಾಟವನ್ನು ಮಾಡ್ತಾಯಿದೆ ಅಮೇರಿಕ ಜೊತೆಗೆ. ಇರ್ಬೋದು ಎಣ್ಣೆ ಸಲುವಾಗಿ ಅದ್ರ ಚೈನಾ ಅದು ಎಲ್ಲ ಅದ. ಚೈನಾದವ್ರು ಬಂದು ಕೊಡ್ದಂಥ ಹೋರಾಟ ಮಾಡೋಕ್ಕೆ ಬರಬೇಕಲ್ಲ, ನಾವು ಗಟ್ಟಿ ಆಗ್ಬೇಕಲ್ಲ. ಅದಕ್ಕೆ ಅವ್ರು ಗಟ್ಟಿಯಾಗಿದ್ದಾರೆ. ಇವತ್ತು ಉಳಿದ ಎಲ್ಲ ದೇಶಗಳು ಇವತ್ತು ಅಮೇರಿಕನ್ ದೂರ ಸರಿಸಿದಾಗ ನಾವು ಸುಮ್ಮನೆ ಇದ್ಬಿಟ್ವಿ. ಯಾಕೆ? ಏನಿದ್ರ ಅರ್ಥ ಅನ್ನೋದು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಇದಕ್ಕಿಂತ ಮೋದಿಯವರು ಉತ್ತರ ಆಡಬೇಕಾಗ್ಯದ. ಈಗಾಗಲೇ ಪಾರ್ಲಿಮೆಂಟ್ ಒಳಗೆ ಹೊರಗೆ ಎಲ್ಲ ಕಡೆನೂ ಕಾಂಪ್ರಮೈಸ್ಡ್ ಪಿ ಎಮ್ ಶರಣಾಗತನಾದಂಥ PM ಪ್ರಧಾನಿ ಅಂತ ಟೀಕೆಗಳ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. ಇದನ್ನು ಇವತ್ತು ತಡಿಬೇಕಾಗಿತ್ತಪ್ಪ ಅಂತಂದ್ರೆ ಇವತ್ತು ಅವರು ಮೋದಿಯವರು ಓಪನ್ನಾಗಿ ಹೊರಗೆ ಬಂದ, ನಿಮ್ಮ ತಪ್ಪಂದರೆ ಅಮೇರಿಕನ್ಸ್ ಅಥವಾ ಟ್ರಂಪ್ ಅವರ ಅಂಥೇಳಿ ಹೇಳಬೇಕಾಗಿತ್ತು. ಹೇಳೋದಷ್ಟೇ ಅಲ್ಲ, ಖಂಡಿಸೋದಷ್ಟೇ ಅಲ್ಲ, ಅದಕ್ಕೆ ಏನಾದರೂ ಆ್ಯಕ್ಷನ್ ತೊಗೊಳ್ಳೋಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅದು ಯಾವುದೂ ಇಲ್ಲ. ಇವತ್ತಿಗೂ ಸಹಿತ ಅವ್ರು ಬೆಸ್ಟ್ ಫ್ರೆಂಡ್ ಅಂತಾರೆ, ಇವರು ಮೌನ ಆಗಿಬಿಡ್ತಾರೆ. ಹೀಗಾಗಿ ಇಡೀ ದೇಶದ ಜನ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಏನು ರೀ ಇವ್ರದ್ದು ಒಳಗಿಂದ ಅಂತೇಳಿ, ಇಲ್ಲೇನು ನಡೀತಾ ಇದೆ ಇಲ್ಲಿ ಅಂತೇಳಿ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಮೋದಿಯವರು ಈ ನಡೆಯನ್ನು ಯಾಕ್ರಿ ಹಿಂಗೆ, ಈಗ ನಾವೆಲ್ಲ